ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಇವಾಗ ಮಾಡ್ಯೂಲ್ 2ದು ಆರ್ ಕ್ವೆಶನ್ ಏನಿದೆ, 4th ಕ್ವೆಶನ್ ಪ್ರಿವಿಯಸ್ ಇಯರ್ ಪೇಪರ್ದು ಆ ಸೊಲ್ಯೂಷನ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಿದ್ದೀನಿ. ಓಕೆನಾ. 4A ಕ್ವೆಶನ್ ಏನಿದೆ ಅಂದರೆ ಕನ್ಸ್ಟ್ರಕ್ಟ್ ಎಪ್ಸಿಲಾನ್ ಇನ್ ಎಫ್ ಎ ಫಾರ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್. ಅವರು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಕೊಟ್ಟಿದ್ದಾರೆ, 3 ರೆಗ್ಯುಲರ್ ಎಕ್ಸ್ಪ್ರೆಷನ್ನ. ಇದಕ್ಕೆ ನಾವು ಏನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಎಪ್ಸಿಲಾನ್ ಎನ್ ಎಫ್ ಎನ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆನಾ. ಈ ಎಪ್ಸಿಲಾನ್ ಎನ್ ಎಫ್ ಎನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಓಕೆನಾ. ಫಸ್ಟ್ ಇವಾಗ ನೋಡಿ, 0+1 ಇದೆ, 0 1 ಇದೆ, 1+0 ಇದೆ. ಓಕೆನಾ. ಫಸ್ಟು ಒಂದೊಂದೇ ಪಾರ್ಟ್ನ ನಾವು ಎಪ್ಸಿಲಾನ್ ಎನ್ ಎಫ್ ಎನ ಕನ್ಸ್ಟ್ರಕ್ಟ್ ಮಾಡ್ಕೊತಾ ಹೋಗೋಣ. ಫಸ್ಟ್ ನೋಡಿ, 0+1ಗೆ ಮಾಡಬೇಕು. Q0 0 ಟ್ರಾನ್ಸಿಷನ್ ಟು Q1 ಸ್ಟೇಟ್ 1ನ ಮಾಡೋಣ. Q2 ಇಂದ 1 ಟ್ರಾನ್ಸಿಷನ್ Q3 ಸ್ಟೇಟ್. ಇಲ್ಲಿ ಸ್ಟೇಟ್ಸ್ ಯಾವ ಸ್ಟೇಟ್ಸ್ ಆದರೂ ಬರ್ಕೋಬೋದು, ಇಲ್ಲ ನೀವು ಸ್ಟೇಟ್ಸ್ ಮೆನ್ಷನ್ ಮಾಡಲ್ಲ, ಬರೀ ಸರ್ಕಲ್ ಹಾಕೊತೀರಿ ಅಂದರೆ ಅದನ್ನು ಕೂಡ ತೊಗೋಬೋದು. ಓಕೆನಾ. ಸ್ಟೇಟ್ಸ್ Q0 ಆದಮೇಲೆ Q1 ಬರಬೇಕಾ, Q1 ಆದಮೇಲೆ Q2 ಬರಬೇಕಾ, ಆ ಥರ ಏನೂ ಇಲ್ಲ, ಯಾವ ಸ್ಟೇಟ್ ಎಲ್ಲಾದರೂ ಬರ್ಬೋದು. ಓಕೆನಾ. ಇದಾದಮೇಲೆ ಇವಾಗ ಏನು ಮಾಡಬೇಕು, ಪ್ಲಸ್ ಇದೆ, ಸೊ ಇವೆರಡೂ ಯೂನಿಯನ್ ಮಾಡಬೇಕಲ್ವಾ. ಸೊ ಏನು ಮಾಡ್ತೀವಿ, ಒಂದು ಎಪ್ಸಿಲಾನ್ ಟ್ರಾನ್ಸಿಷನ್ನ ತೊಗೊಂಡು ಎರಡನ್ನೂ ಯೂನಿಯನ್ ಮಾಡ್ತೀವಿ. ಓಕೆನಾ. ಎಪ್ಸಿಲಾನ್ ಟ್ರಾನ್ಸಿಷನ್ ಇನ್ ಬಿಟ್ವೀನ್ ತೊಗೊಂಡು ಯೂನಿಯನ್ ಮಾಡ್ತಾ ಇದ್ದೀವಿ. ಇದನ್ನು ಇನಿಷಿಯಲ್ ಸ್ಟೇಟಾಗಿ ಮಾರ್ಕ್ ಮಾಡೋಣ. ಗೊತ್ತಾಯಿತು ಅಲ್ವಾ 0+1ಗೆ ಹೆಂಗೆ ಮಾಡ್ತೀವಿ ಅಂತ. ಇವಾಗ 0 1ನ ಮಾಡೋಣ. ನೆಕ್ಸ್ಟು Q6 ಸ್ಟೇಟ್ಸ್ ತಗೋತಿದ್ದೀನಿ. 0 Q7ಗೆ ಹೋಗುತ್ತೆ, 1 Q2 8 ಸ್ಟೇಟ್ ತೊಗೋತೀನಿ. ಓಕೆನಾ. ಇವಾಗ 0 1 ಕಂಪ್ಲೀಟ್ ಆಯಿತು. ನೆಕ್ಸ್ಟು 1+0ಗೆ ಬರೆಯೋಣ. Q9 ಎಪ್ಸಿಲಾನ್ ಸೇಮ್ ಯೂನಿಯನ್ ಮಾಡಬೇಕಲ್ವಾ, ಅದಕ್ಕೆ ಎಪ್ಸಿಲಾನ್ ಈ ಕಡೆ ತಗೋತಾ ಇರೋದು. Q10 1 Q11 Q12 0 Q13 ಯೂನಿಯನ್ ಮಾಡೋಣ. ಎಪ್ಸಿಲಾನ್ ಅಂದರೆ Q14. ಲಾಸ್ಟ್ ಸ್ಟೇಟ್ನ ಫೈನಲ್ ಸ್ಟೇಟ್ ಮಾಡೋಣ. ಓಕೆನಾ. ಇವಾಗ ಏನು ಮಾಡಬೇಕು, ಈ ಮೂರನ್ನು ಜಾಯಿನ್ ಮಾಡಬೇಕಲ್ವಾ. ಜಾಯಿನ್ ಮಾಡಬೇಕಾದ್ರೆ ನೀವು ಡೈರೆಕ್ಟು ಇಲ್ಲಿ Q5ಇಂದನೂ 0 1ನ ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಮಾಡಿದ್ರೆ ಈಸಿ ಅನಿಸುತ್ತೆ, ಕನ್ಫ್ಯೂಷನ್ ಆಗಲ್ಲ, ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಇನ್ ಬಿಟ್ವೀನು ಎಪ್ಸಿಲಾನ್ ಟ್ರಾನ್ಸಿಷನ್ ಹಾಕಿ ಅಷ್ಟೇ. ಕಂಪ್ಲೀಟ್ ಆಯಿತು ಅಲ್ವಾ, ಹೆಂಗೆ ಸಾಲ್ವ್ ಮಾಡೋದು ಅಂತ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ನೋಡಿ, 1 ಆಫ್ 0+1 ಹೋಲ್ ಸ್ಟಾರ್ 0 ಇದೆ. ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು 1 ಇದೆ ಅಲ್ವಾ, ಒಂದು ಟ್ರಾನ್ಸಿಷನ್ ಹೆಂಗೆ ಮಾಡೋದು, Q0ಇಂದ Q1ಗೆ 1 ಟ್ರಾನ್ಸಿಷನ್ ಕಂಪ್ಲೀಟ್ ಮಾಡ್ತೀವಿ. ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ 0+ ಹೋಲ್ ಸ್ಟಾರಿಗೆ ಮಾಡೋಣ. 0+1ಗೆ ಹೆಂಗೆ ಮಾಡಬೇಕು, ಯೂನಿಯನ್ ಮಾಡ್ಕೋಬೇಕಲ್ವಾ. ಫಸ್ಟು ಅದನ್ನು ಯೂನಿಯನ್ ಮಾಡೋಣ. Q2ಇಂದ Q3ಗೆ 0, Q4ಇಂದ Q5ಗೆ 1, ಇವೆರಡರ ಮಧ್ಯೆ ಯೂನಿಯನ್ ಮಾಡೋಣ. ದಟ್ ಈಸ್ Q6. ಎಪ್ಸಿಲಾನ್ ಟ್ರಾನ್ಸಿಷನ್ ಯೂಸ್ ಮಾಡಿಕೊಂಡು ಯೂನಿಯನ್ ಮಾಡ್ತಿದ್ದೀವಿ. ಇದು ಕಂಪ್ಲೀಟ್ ಆಯಿತು. ಹೋಲ್ ಸ್ಟಾರ್ ಅಂತ ಇದೆ. ಹೋಲ್ ಸ್ಟಾರ್ ಅಂದರೆ ಏನು, 0 ನಂಬರ್ನು ಅಕ್ಸೆಪ್ಟ್ ಮಾಡುತ್ತೆ ಅಂತ. ಸೊ ಬಿಫೋರು ಕೂಡ ನಾವು ಎಪ್ಸಿಲಾನ್ ಟ್ರಾನ್ಸಿಷನ್ನ ಹಾಕ್ಬೋದು ಆ್ಯಂಡ್ ಆಫ್ಟರು ಕೂಡ ಒಂದು ಎಪ್ಸಿಲಾನ್ ಟ್ರಾನ್ಸಿಷನ್ನ ಹಾಕ್ಬೋದು. ಆ್ಯಂಡ್ 0 ಇವಾಗ ಹೋಲ್ ಪವರ್ 0 ಆಗಿಬಿಟ್ರೆ ಏನು, 0+1ನ ಅಕ್ಸೆಪ್ಟೇ ಮಾಡಲ್ಲ. ಸೊ ಏನಾಗುತ್ತೆ, 1 ಅಕ್ಸೆಪ್ಟ್ ಆದಮೇಲೆ ಡೈರೆಕ್ಟು Q6ಇಂದ ಇಲ್ಲ Q1ಇಂದ ಎಲ್ಲಿಗೆ ಹೋಗಬೇಕು, ಡೈರೆಕ್ಟ್ ಫೈನಲ್ ಸ್ಟೇಟಿಗೆ ಹೋಗ್ಬೇಕಾ. ಗೊತ್ತಾಯ್ತಾ. ಇವಾಗ ಲೂಪ್ ಬರಬೇಕು ಅಂದ್ಕೊಳ್ಳಿ. 0 1 ಕಂಪ್ಲೀಟ್ ಆಗಿ ಈಗ ಏನಾದರೂ ಪವರ್ 2 ಅಂತ ತೊಗೊಂಡ್ರೆ ಏನಾಗುತ್ತೆ, ನಾವು 0 1 0 1 ಅಂತ ಬರುತ್ತೆ ಅಲ್ವಾ. ಆವಾಗ ಮತ್ತೆ ಲೂಪ್ ಬರಬೇಕು. ಆವಾಗ ಏನು ಮಾಡಬೇಕು, ನಾವು Q7ಇಂದ ಲೂಪ್ ಬರಿಬೇಕು, ಎಪ್ಸಿಲಾನ್ ಟ್ರಾನ್ಸಿಷನ್. ಓಕೆನಾ. ಇದೂ ಅಷ್ಟೇ, ನೀವು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಿಂಗೆ ಸರ್ಕಲಲ್ಲೇ ತೊಗೋಬೋದು. ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಎಕ್ಸ್ಟ್ರಾ ಒಂದು ಎಪ್ಸಿಲಾನ್ ಟ್ರಾನ್ಸಿಷನ್ನ ತೊಗೊಂಡು ಬರೆದಿದ್ದೀನಿ. ಓಕೆನಾ. ನೆಕ್ಸ್ಟು ಏನು ಕಂಡೀಷನ್ ಆಕ್ಸೆಪ್ಟ್ ಮಾಡಬೇಕು, 0ನ ಆಕ್ಸೆಪ್ಟ್ ಮಾಡಬೇಕು. ಸೊ ಇನ್ ಬಿಟ್ವೀನ್ ಒಂದು ಎಪ್ಸಿಲಾನ್ನ ತಗೋತೀನಿ. Q9 0ನ ಆಕ್ಸೆಪ್ಟ್ ಮಾಡುತ್ತೆ. ಓಕೆನಾ. ಇಲ್ಲಿ ಇನ್ ಬಿಟ್ವೀನ್ ಎಪ್ಸಿಲಾನ್ ಟ್ರಾನ್ಸಿಷನ್ ತೊಗೊಳೋದ್ರಲ್ಲಿ ಏನೂ ಇಶ್ಯೂ ಇಲ್ಲ. ನಿಮಗೆ ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಸಾಲ್ವ್ ಮಾಡೋದು ಅಂತ ನಾನು ಆಲ್ರೆಡಿ ಸಾಲ್ವ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಫ್ ಬೇಕು ಅಂದರೆ ಹೋಗಿ ಅದನ್ನು ವಾಚ್ ಮಾಡಿ. ಓಕೆನಾ. ಇವಾಗ ಇದಕ್ಕೆ ಬರೆಯೋಣ. ಥರ್ಡ್ ಸಬ್ ಕ್ವೆಶನ್,
ಏನಿದೆ 0+1 ಹೋಲ್ ಸ್ಟಾರ್ ಇದೆ. ಸೇಮ್ ಈ ಥರ 0+1 ಹೋಲ್ ಸ್ಟಾರ್ನ ಮಾಡೋದು. ಓಕೆನಾ, ಮಾಡೋಣ. ಇವಾಗ ಸ್ಟೇಟ್ನ ಕನ್ಸಿಡರ್ ಮಾಡದೆ ಬರಿತೀನಿ. ಸ್ಟೇಟ್ನ ಕನ್ಸಿಡರ್ ಮಾಡದೆ ಹೆಂಗೆ ಬರೆಯೋದು ಅನ್ನೋದು ನಿಮ್ಗೆ ಅರ್ಥ ಆಗಲಿ. ಜಸ್ಟ್ ನೋಡಿ, ಒಂದು ಸರ್ಕಲ್ ಹಾಕೋದು, 0 1ನ ಮಾಡಬೇಕಲ್ವಾ. ಸೊ ಮಿಡಲಲ್ಲಿ ಎಪ್ಸಿಲಾನ್ ತಗೊಳ್ಳೋಣ. 0 ಟ್ರಾನ್ಸಿಷನ್ ಎಪ್ಸಿಲಾನ್, 1 ಟ್ರಾನ್ಸಿಷನ್, ಇನ್ ಬಿಟ್ವೀನ್ ಯೂನಿಯನ್ ಮಾಡಬೇಕು. ಸೊ ಎಪ್ಸಿಲಾನ್ ಟ್ರಾನ್ಸಿಷನ್. ಓಕೆನಾ, ಇಲ್ಲಿ ಯಾವ ಸ್ಟೇಟ್ಸ್ ಅಂತ ಕನ್ಸಿಡರೇ ಮಾಡ್ತಾ ಇಲ್ಲ. ಹಿಂಗೆ ಬರೆದ್ರೆ ಇನ್ನೂ ಈಸಿ, ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಇರಲ್ಲ. Q1 ಆದಮೇಲೆ Q6 ಬರ್ಬೋದಾ, Q6 ಹಿಂದೆನೇ Q7 ಬರ್ಬೋದಾ, ಈ ಥರ ಏನು ಕನ್ಫ್ಯೂಷನ್ಸ್ ಇರಲ್ಲ. ಓಕೆನಾ, ಅದಾದಮೇಲೆ ಏನಿದೆ ಹೋಲ್ ಸ್ಟಾರ್ ಇದೆ. ಸೊ ಆದಮೇಲೂ ಎಪ್ಸಿಲಾನ್ ಟ್ರಾನ್ಸಿಷನ್ ಬರುತ್ತೆ. ಈ ಬಿಫೋರು ಕೂಡ ಅನದರ್ ಒನ್ ಎಪ್ಸಿಲಾನ್ ಟ್ರಾನ್ಸಿಷನ್ನ ತಗೋಬೋದು ಅಂತ. ಓಕೆನಾ, ಸೊ ಇಲ್ಲಿಂದ ಏನು ಮಾಡಬೇಕು, ಮಾರ್ಕ್ ಮಾಡಬೇಕು ಅಲ್ವಾ. ಈ ಥರ ಮಾರ್ಕ್ ಮಾಡೋಣ ಇದನ್ನು. 0 ಆರ್ ಮೋರ್ ನಂಬರ್ ಆಫ್ 0+1 ಅಂದರೆ 0 ಆರ್ ಮೋರ್ ನಂಬರ್ ಆಫ್ ಝೀರೋಸ್ನ 1ನ ಅಕ್ಸೆಪ್ಟ್ ಮಾಡ್ತಿದೆ ಅಂತ ಅಷ್ಟೇ. ಎಪ್ಸಿಲಾನ್ ಟ್ರಾನ್ಸಿಷನ್ ಕಂಪ್ಲೀಟ್ ಆಯಿತಾ. ಇವಾಗ 0 1ಗೆ ಬರೆಯೋಣ. 0 1 ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಏನಿದೆ, 1 ಸ್ಟಾರ್ ಇದೆ. 1 ಸ್ಟಾರಿಗೆ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಎಪ್ಸಿಲಾನ್ ಟ್ರಾನ್ಸಿಷನ್ ತೊಗೊಂಡಿದ್ದೀನಿ, ಇನ್ ಬಿಟ್ವೀನು ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ. ನೀವು ಎಷ್ಟು ಎಪ್ಸಿಲಾನ್ ಟ್ರಾನ್ಸಿಷನ್ ಮಿಡಲ್ ತೊಗೊಂಡ್ರು ಅದರಲ್ಲಿ ನೋ ಪ್ರಾಬ್ಲಮ್. 1 ಟ್ರಾನ್ಸಿಷನ್, 1 ಆದಮೇಲೆ ಏನು, ಹೋಲ್ ಸ್ಟಾರ್ ಇದೆ. 1ಗೆ ಮಾತ್ರ ಸ್ಟಾರ್ ಇದೆ. ಸೊ 1ಗೆ ಮಾತ್ರ ಏನಾಗಬೇಕು, 0 ಆರ್ ಮೋರ್ ನಂಬರ್ ಆಫ್ 1ನ ಅಕ್ಸೆಪ್ಟ್ ಮಾಡಬೇಕು ಅಲ್ವಾ. ಸೊ ಇದನ್ನೇನು ಮಾಡ್ತೀವಿ, ಎಪ್ಸಿಲಾನ್ ಟ್ರಾನ್ಸಿಷನ್ ತಗೊಂಡು ಅಗೇನ್ ಈ ಥರ ಮಾಡ್ತೀವಿ. ಲಾಸ್ಟ್ ಇರೋ ಫೈನಲ್ ಸ್ಟೇಟ್ನ ಡಬಲ್ ಸರ್ಕಲಿಂದ ಮೆನ್ಷನ್ ಮಾಡ್ತೀವಿ. ಸೊ ಇದು ಫೈನಲ್ ಸ್ಟೇಟ್ ಅಂತ. ಇಲ್ಲಿ ನೋಡಿ, ಇದು ಹೆಂಗೆ ಅಕ್ಸೆಪ್ಟ್ ಆಗುತ್ತೆ, ಇಲ್ಲಿವರೆಗೂ ಬಂದಾದಮೇಲೆ ಲಾಸ್ಟಲ್ಲಿ 0 1 ಆಗಿಬಿಟ್ರು. 1 ಏನಾದರೂ ಸ್ಟಾರ್ ಜಾಗದಲ್ಲಿ 0 ತೊಗೊಂಡ್ರೆ ಏನಾಗುತ್ತೆ, 1 ಇರಲ್ಲ. ಅವಾಗ ಹೆಂಗೆ ಬರುತ್ತೆ, ಇಲ್ಲಿಗೆ ಬಂದು 1 ಆದಮೇಲೆ ಡೈರೆಕ್ಟ್ ಫೈನಲ್ ಸ್ಟೇಟಿಗೆ ಹೋಗುತ್ತೆ. 1ನ ಅಕ್ಸೆಪ್ಟ್ ಮಾಡಬೇಕಂದ್ರೆ ಹಿಂಗೆ ಬರುತ್ತೆ. ನೆಕ್ಸ್ಟು 2 1s ಬರಬೇಕು ಅಂದರೆ ಅಗೇನ್ ಲೂಪ್ ಆಗುತ್ತೆ. 3 1s ಬರಬೇಕಂದ್ರೆ ಅಗೇನ್ ಲೂಪ್ ಆಗುತ್ತೆ. ಓಕೆನಾ, ಇದು ಏನು ಎಪ್ಸಿಲಾನ್ NF ಫ್ರಮ್ ದ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕನ್ಸ್ಟ್ರಕ್ಟ್ ಮಾಡೋದು. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಕೊಡ್ತಾರೆ ಕ್ವೆಶನ್ನು. ಓಕೆನಾ, ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೊಡ್ಬೋದು ಒಂದೊಂದು ಸಬ್ ಕ್ವೆಶನ್ಗೂ. ಓಕೆನಾ, ನೆಕ್ಸ್ಟ್ ಕ್ವೆಶನ್ ದಟ್ ಈಸ್ 4B ಕ್ವೆಶನ್. ಅದು ಸ್ಟೇಟ್ ಎಲಿಮಿನೇಷನ್ ಮೆಥಡ್ ಯೂಸಿಂಗ್ ಕ್ಲೀನ್ ಥಿಯರಮ್ ಅಂತ ಇದೆ. ಆ ಕ್ವೆಶನ್ ಏನಂದರೆ ಅದು ಔಟ್ ಆಫ್ ದಿ ಸಿಲೆಬಸ್ ಅಂತ. ಲಾಸ್ಟ್ ಟೈಮ್ ಅದಕ್ಕೆ ಗ್ರೇಸ್ ಮಾರ್ಕ್ಸ್ನ ಅಲೋಕೇಟ್ ಮಾಡಿದ್ದಾರೆ. ಸೊ ನೋಡಿ, ಇದು V2 ಇಂದ ಅಲೋಕೇಟ್ ಮಾಡಿರೋದು. ಓಕೆನಾ, ನೆಕ್ಸ್ಟು 4C ಕ್ವೆಶನು. ಫಸ್ಟು ಸ್ಟೇಟ್ ಮಾಡಬೇಕು ಪಂಪಿಂಗ್ ಲೆಮ್ಮನ. ಆ ಸ್ಟೇಟ್ಮೆಂಟ್ನ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಅದರಲ್ಲಿರುವಂಥ ಸಬ್ ಕ್ವೆಶನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಆ ಸಬ್ ಕ್ವೆಶನ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಇವಾಗ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇದು ಫಸ್ಟ್ ಸಬ್ ಕ್ವೆಶನ್ನ ಸಾಲ್ವ್ ಮಾಡೋಣ. ನೋಡಿ ಏನು ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ನ ಕೊಟ್ಟಿದ್ದಾರೆ. ಅವರು ಇದನ್ನ ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಬೇಕು ಯೂಸಿಂಗ್ ಎ ಪಂಪಿಂಗ್ ಲೆಮ್ಮ. ಹೆಂಗೆ ಪ್ರೂವ್ ಮಾಡೋದು ಅಂತ ನೋಡೋಣ. ಫಸ್ಟು ಏನೇನು ಕಂಡೀಷನ್ ಇರಬೇಕು ಹೇಳಿ, n = ಕಾನ್ಸ್ಟೆಂಟ್ ವ್ಯಾಲ್ಯೂನ ತಗೋಬೇಕು ಅಲ್ವಾ. ಸೊ ಇವಾಗ ನಾನು ಎನ್ನ ಇಲ್ಲಿ ಜಸ್ಟ್ ರ್ಯಾಂಡಮ್ ಆಗಿ 3 ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ಯಾವ ವ್ಯಾಲ್ಯೂನಾದರೂ ಕನ್ಸಿಡರ್ ಮಾಡಿ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಕನ್ಸಿಡರ್ ಮಾಡಿ. ಝೆಡ್ನ ಸ್ಟ್ರಿಂಗ್ನ ನಾವು ಚೂಸ್ ಮಾಡಬೇಕು ಅಲ್ವಾ. ಸ್ಟ್ರಿಂಗ್ನ ಏನಂತ ಚೂಸ್ ಮಾಡೋಣ, ಇದನ್ನೇ 0 n 1 mನ ಚೂಸ್ ಮಾಡೋಣ. ಇಲ್ಲೇನು ಕೊಟ್ಟಿದ್ದಾರೆ, n ≤ m ಅಂತ ಇದೆ ಅಲ್ವಾ. ಸೊ ಈ mನ ನಾವು ಏನು ಮಾಡ್ಬೋದು, ಎರಡು ಸೈಡು n ಅಂತಲೇ ಕನ್ಸಿಡರ್ ಮಾಡಿದ್ರೆ ನಮಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಇದನ್ನು ರಿಪ್ಲೇಸ್ ಮಾಡ್ತಿದ್ದೀನಿ. ಓಕೆನಾ, ಎಮ್ನ n+1 ಅಂತ ತೊಗೋಬೋದು ಅಲ್ವಾ. ಬಿಕಾಸ್ 0 ನಂಬರ್ಸು ಲೆಸರ್ ದೆನ್ 1 ಇರ್ಬೋದು ಅಲ್ವಾ, ಯಾಕಂದರೆ n ≤ m ಅಂತ ಇದೆ. ಸೊ ಹೆಂಗೆ ಕನ್ಸಿಡರ್ ಮಾಡೋಣ, ಅವಾಗ ಏನಾಗುತ್ತೆ, ಇದು 0 n 1 n+1 ಆಗುತ್ತೆ. ಓಕೆನಾ, ಇದು ಗೊತ್ತಾಯಿತು ಅಲ್ವಾ. ಸ್ಟ್ರಿಂಗ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಈ ಸ್ಟ್ರಿಂಗ್ದು ಟೋಟಲ್ ವ್ಯಾಲ್ಯೂ ಏನಿರುತ್ತೆ, ಮಾಡ್ ವ್ಯಾಲ್ಯೂ ಶುಡ್ ಬಿ > n ಇರಬೇಕಲ್ವಾ. n ವ್ಯಾಲ್ಯೂ ಏನು, 3. ಸೊ ಇಲ್ಲಿ ನಮಗೆ 3 ಡಿಜಿಟ್ಸ್ ಬೇಕು. 3 ಡಿಜಿಟ್ಸ್ ಬರೋ ಥರ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀವಿ, ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತೀವಿ. ಸೊ ನಾವು ಇದನ್ನೇನು ಮಾಡೋಣ ಅಂದರೆ 0 n 0 1 n+1 ಅಂತ ಮಾಡ್ಬೋದಾ ನೋಡಿ. ಸೊ ಹಿಂಗೆ ಮಾಡಿಕೊಂಡ್ರೆ ನೋಡಿ, ಇದು ಹಿಂಗೆ ಬರೆದ್ರು ಒಂದೇ, 0 n ಅಂತ ಬರೆದ್ರು ಒಂದೇ ನೋಡಿ. n - 1 + 1 ಆದರೆ ಏನಾಗುತ್ತೆ,
ಎನ್ನೇ ಆಗುತ್ತಾ. ಸೊ ಈ ಥರ ಕನ್ಸಿಡರ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಐ ವ್ಯಾಲ್ಯೂ ಅಪ್ಲೈ ಮಾಡೋದಕ್ಕೂ ಈಸಿ ಆಗುತ್ತೆ. ನೀವು ಯಾವ ಥರನಾದರೂ ಕನ್ಸಿಡರ್ ಮಾಡಿ ಮಾಡ್ಬೋದು. ಓಕೆನಾ. ಇವಾಗ ಎನ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಝೆಡ್ದು ಮಾಡ್ ವ್ಯಾಲ್ಯೂ ಏನಾಗುತ್ತೆ, n-1 + 1 n+1 ಅಲ್ವಾ. 1 1 ಹೋದರೆ 2n + 1. 2n+1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಅಲ್ವಾ. ಸೊ ಅಕ್ಸೆಪ್ಟ್ ಆಯಿತಾ ಈ ಕಂಡೀಷನ್ನು? ಎಸ್, ಅಕ್ಸೆಪ್ಟ್ ಆಯಿತು. ಇವಾಗ ಏನು ಮಾಡಬೇಕು, ಈ ಝೆಡ್ನ ನಾವು 3 ಡಿವಿಷನ್ ಆಗಿ ಡಿವೈಡ್ ಮಾಡಬೇಕು. ದಟ್ ಈಸ್ ಯು ವಿ ಡಬ್ಲ್ಯೂ ಆಗಿ ಅಲ್ವಾ. ಸೊ ಇದನ್ನು ಯು ವಿ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ ಕಂಡೀಷನ್ ಏನು, ಯು ವಿದು ಮಾಡು ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಇರಬೇಕು. ಯು ವಿದು ಮಾಡ್ ಎಷ್ಟಿದೆ, 1 2 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ ಅಲ್ವಾ. ಅಕ್ಸೆಪ್ಟ್ ಆಗಿದೆ. ನೆಕ್ಸ್ಟು ವಿದು ಮಾಡು ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ 1 ಇರಬೇಕು. ವಿದು ಮಾಡ್ ಎಷ್ಟು, 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇದೆಯಾ. ಎಸ್, ಅಕ್ಸೆಪ್ಟ್ ಆಗಿದೆ. ಓಕೆನಾ, ಈ ಕಂಡೀಷನ್ ಅಕ್ಸೆಪ್ಟ್ ಆಗಿದೆ. ಇವಾಗ ಯು ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಯು ಅಂದರೆ n-1, ವಿ ಅಂದರೆ 1, ಡಬ್ಲ್ಯೂ ಅಂದರೆ n+1. ನೀವು ಇಲ್ಲಿ ಕಂಪ್ಲೀಟಾಗಿ 0n-1ನೇ ಯು ಅಂತ ಕನ್ಸಿಡರ್ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಬಟ್ ಹಂಗೆ ಸಾಲ್ವ್ ಮಾಡೋದಕ್ಕೆ ಹೋದರೆ ಐ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಬಿಕಾಸ್ ಇದು ಜಸ್ಟ್ 3 ಮಾರ್ಕ್ಸಿಗೆ ಕ್ವೆಶನ್ ಕೊಟ್ಟಿರ್ತಾರೆ. ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದು ಏನು ಕೊಟ್ಟಿರ್ತಾರೆ ಅದನ್ನು ತಗೊಂಡು ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಈ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆಗೋ ಥರ ಮಾಡಬೇಕು ಅಷ್ಟೇ. ಓಕೆನಾ, ಎಷ್ಟು ಕಂಪ್ಲೀಟ್ ಆಯಿತಾ. ಇವಾಗ ಏನು ಮಾಡೋದು, ಯು v/i/w such that i value should be greater than or equals to 0. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಬೇಕು. ಫಸ್ಟು i ಈಕ್ವಲ್ಸ್ ಟು 0 ಮಾಡೋಣ. ಯು ಏನು n-1 ಹಂಗೆ ಇರುತ್ತೆ. ವಿ ಏನು 1, 1/i, i ವ್ಯಾಲ್ಯೂ ಏನು 0, w ಏನು n+1 ಹಂಗೆ ಇರುತ್ತೆ. ಸೊ ವ್ಯಾಲ್ಯೂ ಏನು ಬರುತ್ತೆ, n-1 n+1 ಆಗುತ್ತಾ. ಸೊ ಇವಾಗ n-1 n+1 ಅನ್ನೋದನ್ನ ಇಲ್ಲಿಗೆ 0ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 0 ಅನ್ನೋದು n-1 ಆಗುತ್ತೆ, 1 ಅನ್ನೋದು n+1 ಆಗುತ್ತೆ. ಇಟ್ ಅಕ್ಸೆಪ್ಟೇಬಲ್ ಅಲ್ವಾ. ಯಾಕಂದರೆ ಇಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ಎಮ್ ವ್ಯಾಲ್ಯೂನ ಇದು ಲೆಸ್ಸೇ ಇದೆ, 0 ನಂಬರ್ಸು ಲೆಸ್ಸೇ ಇದೆ ಎಮ್ಗಿಂತ. ಸೊ ಇಟ್ ಈಸ್ ಅಕ್ಸೆಪ್ಟೇಬಲ್. ನೆಕ್ಸ್ಟು ಐ ಈಕ್ವಲ್ಸ್ ಟು 1 ಮಾಡೋಣ. n-1 1/1 n+1 ಓಕೆನಾ. ಆವಾಗ ಏನು ವ್ಯಾಲ್ಯೂ ಬರುತ್ತೆ ನೋಡಿ, n-1 +1 ಆಗುತ್ತೆ. ಇದು 0ದು ಕನ್ಸಿಡರ್ ಮಾಡ್ತಾ ಇರೋದು, ಇದು 1 ಅಲ್ವಾ. ಸೊ ಮೈನಸ್ ಹೋಗಿ ಜಸ್ಟ್ n ಉಳ್ಕೊಳ್ಳುತ್ತೆ. 0/n 1ಗೆ ಏನಿದೆ n+1 ಹಂಗೆ ಇರುತ್ತೆ. ಓಕೆನಾ, ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ತಿದೆ. ಯಾಕಂದರೆ ಎನ್ ವ್ಯಾಲ್ಯೂ ಲೆಸ್ಸರ್ ದೆನ್ ಎಮ್ ವ್ಯಾಲ್ಯೂ ಆಗ್ತಿದೆ. ನಂಬರ್ ಆಫ್ ಝೀರೋಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ನಂಬರ್ ಆಫ್ 1 ಇದೆ. ಓಕೆನಾ. ನೆಕ್ಸ್ಟು ಐ ಈಕ್ವಲ್ಸ್ ಟು 2 ಮಾಡೋಣ. n-1 1/2 n+1 ಓಕೆನಾ. ಇವಾಗ ನೋಡಿ n-1 1/2 ಅಂದರೆ ಇಲ್ಲಿ 2 ಆಗಿದೆ. ಸೊ +2 n+1 ಹಂಗೆ ಇರುತ್ತೆ. ಸೊ 0/2 - 1 ಅಂದರೆ ಏನು ಉಳಿಯುತ್ತೆ, ಜಸ್ಟು 2 - 1 ಅಂದರೆ 1 ಉಳಿಯುತ್ತೆ. ಸೊ n+1 ಉಳಿಯುತ್ತೆ. 1/n+1 ಉಳಿಯುತ್ತೆ. ಇದು ಅಕ್ಸೆಪ್ಟೇಬಲ್. ಯಾಕಂದರೆ 0 ನಂಬರು ಈಕ್ವಲ್ಸ್ ಟು ಎಮ್ಮು ಕೂಡ ಆಗ್ಬೋದು. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇದು ಅಕ್ಸೆಪ್ಟ್ ಆಯಿತು. ನೆಕ್ಸ್ಟು ಐ ಈಕ್ವಲ್ಸ್ 3 ಮಾಡೋಣ. n-1 1/3 n+1 is equals to n-1 + 3. ಸೊ 3 - 1 ಅಂದರೆ ಎಷ್ಟು ಮಿಗುತ್ತೆ, 2 ಮಿಗುತ್ತೆ. -1 + 3 ಅಂತ ಇದೆ. -1 + 3 ಮಾಡಿದಾಗ ಏನಾಗುತ್ತೆ, +2 ಉಳಿಯುತ್ತೆ. ಸೊ n+2 ಆಗುತ್ತೆ. ಸೊ n+1 ಹಂಗೆ ಉಳಿಯುತ್ತೆ ಅಲ್ವಾ ಇದು. ಸೊ 0/n+2 1/n+1 ಆಗುತ್ತೆ. ಇಲ್ಲಿ ನೋಡಿ ನಂಬರ್ ಆಫ್ ಝೀರೋಸ್ ಏನಾಗಿದೆ, ಗ್ರೇಟರ್ ದ್ಯಾನ್ ನಂಬರ್ ಆಫ್ 1 ಆಗಿದೆ. ಬಟ್ ಕಂಡೀಷನ್ ಏನಿರಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇರಬೇಕು. ಸೊ ಈ ಕಂಡೀಷನ್ ಬಂದಾಗ ಏನಾಗುತ್ತೆ, ಇದಕ್ಕೆ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್
ಸೊ ಇದನ್ನು ನಾವೇನು ಅಂತ ಕರಿತೀವಿ, ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಬೈ ಪಂಪಿಂಗ್ ಲೆಮ್ಮ ಥಿಯರಮ್. ಓಕೆನಾ, ಹೆಂಗೆ ಪ್ರೂವ್ ಮಾಡಿದ್ವಿ ಅಂತ ಗೊತ್ತಾಯಿತು ಅಲ್ವಾ. ಐ ವ್ಯಾಲ್ಯೂಸ್ನ ಹಾಕೊತಾ ಹೋಗಬೇಕು, ಸೊ ದಟ್ ಏನಾಗಬೇಕು, 0 ನಂಬರ್ಸು ಗ್ರೇಟರ್ ದ್ಯಾನ್ 1 ನಂಬರ್ ಬರಬೇಕು. ಅವಾಗ ಬಂದಾಗ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಅಂತ ಪ್ರೂವ್ ಮಾಡ್ದಂಗೆ. ಓಕೆನಾ, 4C ಫಸ್ಟ್ ಸಬ್ ಕ್ವೆಶನ್ ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ 4C ಸೆಕೆಂಡ್ ಸಬ್ ಕ್ವೆಶನ್ನ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಆಲ್ರೆಡಿ 3 ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ, 0 ಪವರ್ n, 1 ಪವರ್ m, 2 ಪವರ್ n. ಆ್ಯಂಡ್ ಇಲ್ಲೇನು ಕೊಟ್ಟಿದ್ದಾರೆ, n, m ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಅಂದರೆ ಎಂದು m ವ್ಯಾಲ್ಯೂ 1ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ಅಗೇನ್ ಸೇಮ್ 0 ಪವರ್ n ಏನಂತ ಬರ್ಕೊಳ್ಳೋಣ ಅಂದರೆ 0 ಪವರ್ n ಮೈನಸ್ 1, 0 ಪವರ್ 1 ಅಂತ ಬರ್ಕೊಳ್ಳೋಣ. ಸೊ ಐ ವ್ಯಾಲ್ಯೂಸ್ನ ನಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು 1 ಪವರ್ m, 2 ಪವರ್ n. ಇಲ್ಲೂ ಕೂಡ ಈ 1 ಪವರ್ ಎಮ್ನ ನಾವು ಏನಂತ ಮಾಡ್ಬೋದು, ಈಕ್ವಲ್ಸ್ ಟು 1 n ಅಂತ ಮಾಡ್ಬೋದು, ಇಲ್ಲ ಈಕ್ವಲ್ಸ್ ಟು n+1 ಏನಾದರೂ ಮಾಡ್ಬೋದು, ಬಿಕಾಸ್ ಇಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 1. ನಾನು ಹಿಂಗೆ ಕನ್ಸಿಡರ್ ಮಾಡಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಡಿವಿಷನ್ ಮಾಡಬೇಕಲ್ವ 3 ಪಾರ್ಟ್ಸಾಗಿ. ಇವಾಗ ಡಿವೈಡ್ ಮಾಡೋಣ 3 ಪಾರ್ಟ್ಸಾಗಿ. ಯು ವಿ ಡಬ್ಲ್ಯೂ. ಸೊ ಯು ವ್ಯಾಲ್ಯೂ ಏನಾಯಿತು, n-1 ಆಯಿತು. ವಿ ವ್ಯಾಲ್ಯೂ ಏನಾಯಿತು, 1 ಆಯಿತು. ಡಬ್ಲ್ಯೂ ವ್ಯಾಲ್ಯೂ m2n. ಓಕೆನಾ, ಇದು ಗೊತ್ತಾಯಿತು ಅಲ್ವಾ ಹೆಂಗೆ ಬರ್ಕೊಂಡ್ವಿ ಅಂತ. ನೆಕ್ಸ್ಟ್ ಇವಾಗ ಯು ವಿ ಪವರ್ ಐ ಡಬ್ಲ್ಯೂ, ಐ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಸೊ ಐ ವ್ಯಾಲ್ಯೂಸ್ನ ಅಪ್ಲೋಡ್ ಮಾಡ್ತಾ ಹೋಗೋಣ. 0 ಹಾಕೋಣ ಫಸ್ಟು. 0 ಪವರ್ n-1 ಹಂಗೆ ಇರುತ್ತೆ. 0 ಪವರ್ 1ಗೆ 1 ಪವರ್ 0 ಅಂದರೆ ಇದು 0 ಆಗುತ್ತೆ. ಸೊ ಇಲ್ಲೇನು ವ್ಯಾಲ್ಯೂ ಬರೋಲ್ಲ, 0 ಆಗುತ್ತೆ, ಕಂಪ್ಲೀಟ್ 0 ಆಗುತ್ತೆ. 1 ಪವರ್ m ಹಂಗೆ ಇರುತ್ತೆ, 2 ಪವರ್ m ಹಂಗೆ ಇರುತ್ತೆ. ಓಕೆನಾ, ಇಲ್ಲಿ 0 ಆದಾಗ ಇದೇನಾಗುತ್ತೆ, 0 ಪವರ್ n-1 ಉಳ್ಕೊಂಬಿಡುತ್ತೆ. 1 ಪವರ್ m ಹಂಗೆ ಇರುತ್ತೆ, 2 ಪವರ್ n ಹಂಗೆ ಇರುತ್ತೆ. ಓಕೆನಾ, ಇಲ್ಲಿ ನೋಡಿ 0 ಪವರ್ n-1 ಆದಾಗ 0 ಪವರ್ n ವ್ಯಾಲ್ಯೂ ಏನಿರಬೇಕು, ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಇರಬೇಕು. ಬಟ್ ಇಲ್ಲೇನಾಗ್ತಿದೆ, n ವ್ಯಾಲ್ಯೂ ಲೆಸ್ ದ್ಯಾನ್ 1 ಆಗ್ತಿದೆ. n-1 ಅಂದರೆ ಲೆಸ್ ದ್ಯಾನ್ n ಅಲ್ವಾ. ಸೊ ಇಲ್ಲಿಗೆ ಇದು ಕೂಡ ಈ ಸ್ಟ್ರಿಂಗ್ ಏನು ಬಂತು ಫಸ್ಟಲ್ಲೇ ಐ ಈಕ್ವಲ್ 0 ಅಪ್ಲೈ ಮಾಡಿದಾಗಲೇ ಬಂದಿರೋ ಅಂಥ ಸ್ಟ್ರಿಂಗು ಲ್ಯಾಂಗ್ವೇಜಲ್ಲಿ ಪ್ರೆಸೆಂಟ್ ಆಗಿಲ್ಲ. ಸೊ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್. ಓಕೆನಾ, ಹೆಂಗೆ ಸಾಲ್ವ್ ಮಾಡಿದ್ವಿ ಅಂತ ಗೊತ್ತಾಯಿತು ಅಲ್ವಾ. ನಾವೇನಿಲ್ಲ, ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋ ಥರ 3 ವ್ಯಾಲ್ಯೂಸ್ನ ತೊಗೊಂಡು ಆ ಸ್ಟ್ರಿಂಗ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿಕೊಂಡು ಅದಾದಮೇಲೆ ಐ ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕು. ಸೊ ದಟ್ ಬರೋ ಅಂಥ ಸ್ಟ್ರಿಂಗ್ ಏನಿದೆ ಅದು ಲ್ಯಾಂಗ್ವೇಜಲ್ಲಿ ಪ್ರೆಸೆಂಟ್ ಆಗಿರಬಾರ್ದು. ಓಕೆನಾ, ಇದು ಕಂಪ್ಲೀಟು 4C ಕ್ವೆಶನ್. ಈ ಕ್ವೆಶನ್ಗೆ 3 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಇದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊತ ಕೂರಬೇಡಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಟು ಆನ್ಸರ್ಸ್ನ 3 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಓಕೆನಾ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮಾಡ್ಯೂಲ್ 3ಗೆ ಹೋಗೋಣ. ಮಾಡ್ಯೂಲ್ 3 ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡೋ ಕ್ವೆಶನ್ ಏನಾದರೂ ನಿಮಗೆ ಟಫ್ ಅಂತ ಅನ್ನಿಸ್ತಿದ್ರೆ ಇದೇ ಥರದ್ದು ಜಾಸ್ತಿ ಎಕ್ಸಾಂಪಲ್ಸ್ ನಾನು ಸಾಲ್ವ್ ಮಾಡಿರೋದು ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಅದನ್ನು ವಾಚ್ ಮಾಡಿ, ಸೊ ದಟ್ ನಿಮಗೆ ಈಸಿ ಅಂತ ಫೀಲ್ ಆಗುತ್ತೆ. ಓಕೆನಾ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.